ವಿದ್ಯಾರ್ಥಿಗಳಿಗೆ ಟ್ರೂ ಸೇಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ವಿಡಿಯೋದಲ್ಲಿ SLC FA1 ಎಕ್ಸಾಮ್ಗೆ ಹಿಂದಿ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FA1 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು. ಅದರಿಂದ ಚೆನ್ನಾಗಿ ಓದ್ಕೊಂಡೋಗಿ ನಿಮ್ಮ ಎಕ್ಸಾಮ್ಗೆ ಖಂಡಿತ ಹೆಲ್ಪ್ ಆಗ್ತದೆ. ಓಕೆನಾ? ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕಡೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮೊಂದು SLC ಅನ್ನುವಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು, ಜೊತೆಗೆ ನಿಮಗೆ FA1 ಕ್ವಶನ್ ಪೇಪರ್ಸು ಎಲ್ಲವನ್ನ ಇದೇ ಒಂದು ಚಾನಲ್ ಆಗ್ತೀವಿ. ಒಟ್ಟಿನಲ್ಲಿ SLC ಅನ್ನುವಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ನ ಫ್ರೀಯಾಗಿ ಇದನ್ನು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಒಂದು ಚಾನಲ್ಲು 10th ಹೆಲ್ಪ್ ಆಗಿ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ಬನ್ನಿ ನೋಡ್ತಾ ಹೋಗೋಣ. ರಚನಾತ್ಮಕ ಮೌಲ್ಯಾಂಕನ ಪರೀಕ್ಷಾ 1 ಅಥವಾ FA1 ನಿಮಗೆ ಎಲ್ಲ ಚಾನಲ್ಲಿ ಕನ್ನಡ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಸಮಾಜ ಹಾಕಿದ್ದೀನಿ. ಅದರಿಂದ ನಿಮಗೆ ಎಲ್ಲ ವಿಷಯಗಳ ಮೇಲೆ ನಾನು FA1 ಎಕ್ಸಾಮ್ಗೆ ಒಂದು 2 ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ. ಸೊ ಎಲ್ಲ ಸೆಟ್ ನೋಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಖಂಡಿತ ಕ್ವಶನು ರಿಪೀಟ್ ಆಗ್ತವೆ. ಓಕೆ, ನೋಡ್ತಾ ಹೋಗೋಣ. ನಾನು ನಿಮಗೆ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಚೆನ್ನಾಗಿ ಓದ್ಕೊಂಡೋಗಿ ನೋಡಿ. ಒಂದೇ ಮೇಲೆ ನಿಮಗೆ 2 ಬಹುವಾಕ್ಯ ಇರ್ತವೆ. ಕ್ವಶನ್ ನಂಬರ್ 1 ನೋಡಿ, ರಾತ್ ಶಬ್ದ ಕಾ ವಿಲೋಮ ರೂಪ ಏನಾಗ್ಬೋದು? ಆನ್ಸರು ಆಪ್ಷನ್ ಬಿ ದಿನ್ ಸರಿಯಾದ ಉತ್ತರ, ರಾತ್ ದಿನ್. ಕ್ವಶನ್ ನಂಬರ್ 2, ನಿಮ್ನಲಿಖಿತ ಶಬ್ದೋ ಮೇ ಸೆ ಏ ಕ್ವಶನ್ ಶಬ್ದ ಹೈ. ಏ ಕ್ವಶನ್ ಶಬ್ದ ಕೇಳಿದರೆ ಇದು ಏನಾಗ್ಬೋದು? ಆಪ್ಷನ್ ಸಿ ಆಂಗ್ ಸರಿಯಾದ ಉತ್ತರ. ಇನ್ನುಳಿದ ಆನ್ಸರ್ಗಳು ಅವೆಲ್ಲ ಬಹುವಚನ ಕ್ವಶನ್ಗಳು. ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು 2ನೇ मेनू, निम्नलिखित प्रथम 2 शब्दों के सूचित संबंधों के अनुसार तीसरे शब्द का संबंधित शब्द लिखिए. 2 क्वेश्चन 2 मार्क्स. क्वेश्चन नंबर 3, पता का न्याय का प्रतीक, दीप उत्तर ज्ञान का प्रतीक. क्वेश्चन नंबर 4, गिल्लू की पूंछ जब्बेदार, गिल्लू की आंखें चमकीली ಅಂತ ಬರಬೇಕು. ನೆಕ್ಸ್ಟ್ 3ನೇ मेनू, निम्नलिखित प्रश्न के उत्तर एक पूर्ण वाक्य में लिखिए. 1 अंकದ ಪ್ರಶ್ನೆಗಳು 2 ಇರ್ತವೆ. प्रश्न संख्या 5, टमाटो किसका आवश्यक अंग बन गया है? उत्तर टमाटो भोजन का आवश्यक अंग बन गया है. क्वेश्चन नंबर 6, आज की दुनिया कैसी है? उत्तर आज की दुनिया विचित्र और नवीन है. ರಿಪೀಟ್ ಆಗ್ಬೋದು, ಬರೀ ಇದೊಂದೇ ಅಲ್ಲ, ನಿಮಗೆ ಹಿಂದಿ ವಿಷಯದ ಮೇಲೆ ಇನ್ನೂ ಕೂಡ ನಿಮಗೆ 2 ಸೆಟ್ ಕ್ವಶನ್ ಪೇಪರ್ ಹಾಕ್ತೀನಿ, ಅವನು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಲಿಖಿತ ಪ್ರಶ್ನೆಗೆ ಉತ್ತರ 2-3 ವಾಕ್ಯ ಮೇಲೆ ಲಿಖಿಯೇ. 2 ಮಾರ್ಕ್ಸ್ 2 ಇರ್ತವೆ. ಟೋಟಲಾಗಿ 4 ಮಾರ್ಕ್ಸು. ಪ್ರತಿ ಪ್ರಶ್ನೆಗೆ 2 अंक. क्वेश्चन नंबर 7, आजकल शिक्षित समाज में किसके बारे में विचार किया जाता है? उत्तर आजकल शिक्षित समाज में विटामिन और प्रोटीन के बारे में विचार किया जाता है. क्वेश्चन नंबर 8, कवि दिनकर जी के अनुसार मानव का सही परिचय क्या है? उत्तर मानव के बीच स्नेह का बांध बांधना मानव की सिद्धि है. जो मानव दूसरे मानव से प्रेम का रिश्ता जोड़कर आपस की दूरी मिटाए वही मानव कहलाने का अधिकारी होगा. यही मानव का सही परिचय है. इಷ್ಟು ಬರೆದ್ರೆ ಸಾಕು. ನೆಕ್ಸ್ಟು ನಿಮ್ಲಿಖಿತ ಪ್ರಶ್ನೆಗೆ ಉತ್ತರ 3-4 ವಾಕ್ಯ ಮೇಲೆ ಲಿಖಿಯೇ. 3-4 ವಾಕ್ಯ ಅಂದರೆ 3 ಅಂಕದ ಪ್ರಶ್ನೆಗಳು 2 ಇರ್ತವೆ. ಟೋಟಲಾಗಿ 6 ಅಂಕ. ಪ್ರತಿ ಪ್ರಶ್ನೆಗೆ 3 अंक. क्वेश्चन नंबर 9, मातृभूमि के प्रकृति सौंदर्य का वर्णन कीजिए. प्रकृति सौंदर्य ಕೇಳಿದರೆ मातृभूमि के खेत हरे भरे सुंदर है, वन उपवन फल फूलों से भरे हुए है, खनिजों का व्यापक धन भरा हुआ है. ಇಷ್ಟು ಬರೆದ್ರೆ ಸಾಕು. ನಿಮಗೆ 3 ಪಾಯಿಂಟ್ಗೆ 3 अंकವನ್ನು ಕೊಡ್ತಾರೆ. 3 मार्क्स. क्वेश्चन नंबर 10, गिल्लू के कार्यकलाप के बारे में लिखिए. उत्तर वह स्वयं हिलाकर अपने घर में झुलाता रहता. महादेव वर्मा जी का ध्यान आकर्षित करने के लिए पैर तक आकर सर से पर्दे पर चढ़ता और उतरता. वर्मा जी को चौंकाने के लिए कभी फूलदान के फूलों में, कभी पर्दे की चुन्नट में, तो कभी
सोनजुई की पत्तियों में छिप जाता था। लेखिका को चौंकाने के चेष्टियाँ करता था। वर्मा जी के कार्यों के देखते हुए मेज पर घंटों तक बैठता। मुख भूख लगने पर चिक चिक करता था। ನೋಡಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸು. ಸೊ ಇವೆಲ್ಲ ಬರೀಬೇಕು. खाते समय थाली से एक एक चावल उठाकर बड़ी सफाई से खाता रहता. ಇಲ್ಲ खाता था ಅಂತ ಬರೋದು ನಡೀತೆ. ಇನ್ನು अस्वस्थता में लेखक के सिरहाने बैठकर अपने नन्हे पंजों से सिर और बालों को हौले से सहलता. खिड़की के रास्ते बाहर जाकर दिन भर गिलहरियों के झुंड का नेता बनकर डाल पर उछलता कूदता. लेखिका को चौंकाने के चेष्टियाँ करता था. इनमें से कोई 3-4 अंश. ಇಲ್ಲಿ ತುಂಬ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ ನೀವು ಯಾವುದಾದ್ರು ತುಂಬ ಸುಲಭ ಇರೋ 4 ಪಾಯಿಂಟನ್ನು ಬರೀರಿ. ಅರ್ಥ ಆಯ್ತಾ? ಆಲ್ಮೋಸ್ಟ್ ಎಲ್ಲ ಕೂಡ ಕಾರ್ಯಕಲಾಪನೇ ಇದೆ. ಇನ್ನು ನೆಕ್ಸ್ಟು गद्यांश को ಜ್ಞಾನಪೂರ್ವಕ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿ. ನಿಮಗೆ 4 ಮಾರ್ಕ್ಸ್ ಗದ್ಯಾಂಶ ಕೊಡ್ತಾರೆ ಅಥವಾ ನಿಮಗೆ ಚುಟ್ಟಿ ಪತ್ರ ಕೊಡ್ಬೋದು. ನಿಮ್ಮ ಸ್ಕೂಲಲ್ಲಿ ಕೇಳ್ಕೊಳ್ಳಿ. ಕೆಲವೊಂದ್ಸಲ ಅವರು ಗದ್ಯಾಂಶ ಕೊಡ್ಬೋದು, ಇಲ್ಲ ಕೆಲವೊಂದ್ಸಲ ಚುಟ್ಟಿ ಪತ್ರ ಕೊಡ್ಬೋದು. ಕೇಳ್ಕೊಳ್ಳಿ, ಅದ್ರ ಬಗ್ಗೆ ಓದ್ಕೊಳ್ಳಿ. ನೀವು ನಿಮಗೆ ಗದ್ಯಾಂಶ ಕೊಡಲಿಲ್ಲ ಅಂದರೆ ಚುಟ್ಟಿ ಪತ್ರ ಕೊಡ್ತಾರೆ, ಚುಟ್ಟಿ ಪತ್ರ ಕೊಟ್ಟಿಲ್ಲ ಅಂದರೆ ಗದ್ಯಾಂಶ ಕೊಡ್ತಾರೆ. ನೆನಪಿರಲಿ, ಡೋಂಟ್ ವರಿ. ಇನ್ನು ನಿಮಗೆ FA1 ಎಕ್ಸಾಮ್ಗೆ ಹಿಂದಿ ವಿಷಯದ ಮೇಲೆ ಇನ್ನೂ 2 ಸೆಟ್ ಹಾಕ್ತೀನಿ ಕ್ವಶನ್ ಪೇಪರು. ಅಲ್ಲಿಗೂ ನೋಡ್ಕೊಳ್ಳಿ. ನೋಡಿ ಇನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಓದ್ಕೊಂಡ್ಮೇಲೆ ಕ್ವಶನ್ ಕೇಳಿದ್ದಾರೆ. क्वेश्चन क मनुष्य कैसा प्राणी है? उत्तर मनुष्य सामाजिक प्राणी है. क समाज में किस तरह के लोग रहते हैं? उत्तर समाज में उससे अच्छे लोगों के साथ साथ बुरे लोग भी मिलते हैं. ग अच्छे लोगों की संपत्ति से क्या होता है? अच्छे लोगों की संपत्ति से रहेगा तो उस पर अच्छा प्रभाव पड़ेगा. अच्छा फल कैसे प्राप्त हो सकता है? मनुष्य को उत्तर नोड़ी. मनुष्य को चाहिए कि वह अच्छे लोगों के साथ ऊटे बैठे और अच्छा फल प्राप्त करे. ಇಷ್ಟಾದರೆ ನಿಮ್ಮ ಒಂದು FA1 ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಮುಗಿತದೆ. ಅರ್ಥ ಆಯ್ತಾ? ಇವೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು. ನಿಮಗೆ ಡೈರೆಕ್ಟಾಗಿ ಇಲ್ಲಿ ಕ್ವಶನ್ ರಿಪೀಟ್ ಆಗ್ಬೋದು. ಒಟ್ಟಿನಲ್ಲಿ ಓದ್ಕೊಂಡು ಹೋಗಿ. ನಿಮಗೆ ಅದಕ್ಕಿಂತ ನಾನು ಎಲ್ಲ ವಿಷಯದ ಮೇಲೆ ಕನ್ನಡ ಕೊಡ್ತೀನಿ, ಇಂಗ್ಲೀಷ್ ಕೊಡ್ತೀನಿ, ಹಿಂದಿ, ಸಮಾಜ ವಿಜ್ಞಾನ ಎಲ್ಲ ಗಣಿತ ಹಿಡ್ಕೊಂಡು ಎಲ್ಲ ವಿಷಯದ ಮೇಲೆ FA1 ಎಕ್ಸಾಮ್ಗೆ ಒಂದು 2-3 ಸೆಟ್ ಕಡಿಮೆ ಹಾಕ್ತೀನಿ. ಕೆಲವೊಂದ್ಸಲ ಒಂದೇ ಸೆಟ್ ಆಗಿರ್ತದೆ. ಆಲ್ಮೋಸ್ಟ್ ಡೋಂಟ್ ವರಿ, ಅಟ್ಲೀಸ್ಟ್ 2 ಸೆಟ್ ಹಾಕ್ತೀನಿ. ಸೊ ಇನ್ನೂ ಟ್ರೈ ಮಾಡ್ತೀನಿ. ನಿಮಗೆ ಎಲ್ಲ ವಿಷಯಗಳ ಮೇಲೆ ಮತ್ತು ಪಾಠಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಹಾಕ್ತೀನಿ. ಅವನು ಚೆನ್ನಾಗಿ ಓದ್ಕೊಳ್ಳಿ. ಅವು ಕೂಡ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಮತ್ತು ನೀವು ಕಮೆಂಟ್ ಹಾಕಿ ಅಥವಾ ಕಮೆಂಟ್ ಮೂಲಕ ತಿಳಿಸಿ. ನೀವು ನಿಮಗೆ ಯಾವ ಪಾಠದ ಕ್ವಶನ್ ಆನ್ಸರ್ ಬೇಕು ಮತ್ತು ಯಾವ ಪಾಠದ ಇಂಪಾರ್ಟೆಂಟ್ ಕ್ವಶನ್ ಬೇಕು ಅಥವಾ ನಿಮಗೆ ಯಾವ ಕ್ವಶನ್ ಪೇಪರ್ ಬೇಕು ಕಮೆಂಟ್ ಹಾಕಿ. ಅವ್ನು ನಾವು ಆದಷ್ಟು ಬೇಗ ವಿಡಿಯೋ ಮಾಡಿ ತಿಳಿಸ್ತೇವೆ. ಓಕೆನಾ? ಮತ್ತು ಈ ಒಂದು ವಿಡಿಯೋನ ಫ್ರೆಂಡ್ಸ್ ಶೇರ್ ಮಾಡಿ, ಅವರಿಗೆ ಕ್ವಶನ್ ಪೇಪರ್ ಕಳಿಸಿ ಅವ್ರಿಗೆ ಹೆಲ್ಪ್ ಮಾಡಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.